ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಫ್ರೆಂಡ್ಸ್ ಮಕ್ಕಳು ಬರ್ತಡೇ ಇರೋದ್ರಿಂದ ಮಕ್ಕಳು ಮೆಹಂದಿ ಬೇಕು ಅಂತ ಹಠ ಮಾಡ್ತಿದ್ವು. ಸೊ ಮೆಹಂದಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ನಾನಂತೂ ಪ್ರೊಫೆಷನಲ್ ಮೆಹಂದಿ ಆರ್ಟಿಸ್ಟ್ ಏನಲ್ಲ, ಅಷ್ಟು ಚೆನ್ನಾಗಿ ನನಗೆ ಮೆಹಂದಿ ಹಾಕೋಕ್ಕೆ ಬರಲ್ಲ. ಆದರೆ ಅವ್ರ ಬರ್ತಡೇ ಇರೋದ್ರಿಂದ ಅವರು ಆಸೆ ಪಟ್ಟಿದ್ದು ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಬೇಕಲ್ವ. ಸೊ ನನಗೆ ಹೇಗೆ ಬರುತ್ತೋ ಹಾಗೆ ಹಾಕಿ ಮ್ಯಾನೇಜ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಹಠನೇ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇದು ಮಾರ್ನಿಂಗ್ ವ್ಲಾಗು. ಬರ್ತಡೇ ದಿವಸ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಬ್ಬರಿಗೆ ಒಬ್ಬರು ಸ್ವೀಟ್ ತಿನ್ನಿಸ್ಕೊಂಡು ವಿಶ್ ಮಾಡ್ಕೋತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅವಳಿಗೆ ಇವಳು ತಿನ್ನಿಸೋದು, ಇವಳಿಗೆ ಅವಳು ತಿನ್ನಿಸೋದು, ವಿಶ್ ಮಾಡೋದು. ತುಂಬ ಚೆನ್ನಾಗಿ ವಿಶ್ ಮಾಡ್ಕೊತಾರೆ ಇಬ್ಬರು. ವರ್ಷವೂ ಅಷ್ಟೇ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ವಿಶ್ ಮಾಡಿಕೊಂಡು ಹಗ್ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾರೆ. ಸ್ವಲ್ಪ ಹೊತ್ತು ಜಗಳ ಆಡಿದ್ರೂ ಇಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ತಿಂಡಿ ವಿಷಯಕ್ಕೆ ಬಂದರೆ, ಇವತ್ತು ಇಡ್ಲಿ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೆ. ನೋಡ್ತಾ ಇರ್ಬೋದು, ಚಟ್ನಿ ತುಂಬ ಟೇಸ್ಟಾಗಿತ್ತು. ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಮತ್ತು ನಾವು ತಿಂಡಿ ತಿಂದು ಹೊರಟಿದ್ದು ಸಿದ್ಧಗಂಗಾ ಮಠಕ್ಕೆ. ಯಾಕೆ ಅಂತ ನೀವು ಅಂದ್ಕೋಬೋದು ಫ್ರೆಂಡ್ಸ್. ನಾವು ಪ್ರತಿ ವರ್ಷ ಮಕ್ಕಳು ಬರ್ತಡೇ ದಿವಸ ಸಿದ್ಧಗಂಗಾ ಮಠಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿಕೊಂಡು ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋದು ರೂಢಿ ಮಾಡ್ಕೊಂಡಿದ್ದೀವಿ. ಯಾವ ವರ್ಷವೂ ತಪ್ಪೋದಿಲ್ಲ. ಪ್ರತಿ ವರ್ಷ ಮಠಕ್ಕೆ ಹೋಗೋದಂತೂ ತಪ್ಪಿಸಲ್ಲ, ಹೋಗ್ತೀವಿ. ಯಾಕೆಂದರೆ ನಮಗೆ ಆ ಮಠಕ್ಕೆ ಹೋದರೆ ತುಂಬ ಪೀಸ್ಫುಲ್ ಫೀಲ್ ಆಗುತ್ತೆ, ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಮತ್ತು ಅಲ್ಲಿ ವ್ಯೂಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ನಾವು ಪ್ರತಿ ವರ್ಷ ಮಠಕ್ಕೂ ಹೋಗ್ತೀವಿ. ಈಗ ಈ ಬೆಟ್ಟದ ಮೇಲೆ ಬಂದಿದ್ದೀವಿ, ಒಳಗಡೆ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಯಾಕೆಂದರೆ ಬರ್ತಡೇ ದಿನ ಗುರುಗಳ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಂಬಿದ್ದೀನಿ. ಪ್ರತಿ ಬರ್ತಡೇಗೂ ಹೋಗಿ ಗುರುಗಳ ದರ್ಶನ ಮಾಡಿಕೊಂಡು ಬರ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆ ಅಂತ. ಈ ಬರ್ತಡೇಗೆ ಅಂತ ಅಲ್ಲ, ಪ್ರತಿ ತಿಂಗಳಲ್ಲಿ ಒಂದು ಸರಿನಾದರೂ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಿ ದರ್ಶನ ಬರ್ತಿರ್ತೀವಿ. ಆದರೆ ಬರ್ತಡೇ ದಿನ ಮಾತ್ರ ಸ್ಪೆಸಿಫಿಕ್ಕಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತೀವಿ. ಈಗ ಒಳಗಡೆ ಹೋಗ್ತಾಯಿದ್ದೀನಿ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಕಡಿಮೆ ಇದ್ದರು, ತುಂಬ ಫ್ರೀಯಾಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನ. ಅದಕ್ಕೋಸ್ಕರ ಫ್ರೀಯಾಗಿದ್ದಕ್ಕೋಸ್ಕರನೇ ನಾವು ತುಂಬ ಚೆನ್ನಾಗಿ ದರ್ಶನಗಳು ಕೂಡ ಆಯಿತು. ತುಂಬ ನಿಧಾನವಾಗಿ ಕೂತಿದ್ದು ದರ್ಶನ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಜನ ಒಬ್ಬರೂ ಇಲ್ಲ. ನಾವು ಹೋಗಿದ್ದು ಮಧ್ಯಾಹ್ನ ಫ್ರೆಂಡ್ಸ್. ಮಧ್ಯಾಹ್ನ ಜನ ಅಷ್ಟಿರಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಜನ ಬಂದರು. ನೋಡ್ತಾ ಇರ್ಬೋದು, ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ನಿಮಗೆಲ್ಲ ತುಮಕೂರು ಅಕ್ಕಪಕ್ಕ ಇರೋರಾದರೆ ಮಠ ನೋಡಿರೋರಿಗೆ ಗೊತ್ತಾಗುತ್ತೆ ಇದು ಯಾವ ದೇವಸ್ಥಾನ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ದೇವ್ರ ದರ್ಶನ ಎಲ್ಲನೂ. ನೋಡ್ತಾ ಇರ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿ. ಗ್ರೀಷ್ಮ ओम जय शेखराय नमः ओम देवाय नमः रूपाक्षाय नमः कपाक्षाय नमः जीवोहिताय नमः शंकराय नमः शूलमौलिये नमः कट्वांगिने नमः विष्णुवल्लभाय नमः श्रीनिष्ठाय नमः अंबिकानाथाय नमः श्रीकंठाय नमः भक्तवत्सलाय नमः भवाय नमः भगवाय नमः लोकेशाय नमः श्रीकंठाय नमः शिवप्रियाय नमः उग्राय नमः कपालिने नमः कामालये नमः नरकासुरसूदनाय नमः गंगाधराय नमः गंगाकाक्षाय नमः कालकालाय नमः कृपानिधये नमः भीमाय नमः परशुवस्ताय नमः मृगपाणये नमः जटाधराय नमः जटासवाय नमः घोराय नमः गंगाकाय नमः विशाखाय नमः शपाय नमः भस्मादुर्जय नमः कामप्रियाय नमः सुरभ्याय नमः विमुक्तये नमः मदनीपराय नमः सर्वज्ञाय नमः
ओम परमात्मने नमः ओम गौरवाय नमः अभिषेक नमः विष्णुपतये नमः सोमाय नमः चौत्राय नमः सदाशिवाय नमः विश्वेश्वराय नमः वीरभद्राय नमः गणनाथाय नमः प्रजापतये नमः हिरण्यरेतसे नमः रुद्रस्वाय नमः गिरीशाय नमः अनगाय नमः भुजंगभूषणाय नमः वरुणाय नमः गिरिधर्मणे नमः गिरिप्रियाय नमः कृत्यवाससे नमः बलारातये नमः भगवते नमः भगवतादिपाय नमः ಸಿದ್ಧಲಿಂಗೇಶ್ವರ ಅರ್ಚನೆ ಮಂಗಳಾರತಿ ಎಲ್ಲ ಆದಮೇಲೆ ನಾವು ಅಲ್ಲಿ ಎದುರುಗಡೆನೇ ಇರೋ ಗಂಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್. ಗಂಗಮ್ಮನ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಅಷ್ಟೇ ಸ್ವಲ್ಪ ಜನನೇ ಇದ್ದರು, ಜಾಸ್ತಿ ಜನ ಇರಲಿಲ್ಲ. ಇದೇ ನೋಡಿ ಗಂಗಮ್ಮ ತಾಯಿ ಗಂಗಾ ಭವಾನಿ ದೇವಿ ದೇವಸ್ಥಾನ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಗಂಗಾ ಭವಾನಿ ಅಂದ್ಬಿಟ್ಟು ಇಲ್ಲಿ ಗಂಗೆ ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಗಂಗಮ್ಮನ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದು ನಾವು ಗುರುಗಳ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಶಿವಕುಮಾರ ಸ್ವಾಮಿ ಗದ್ದಿಗೆ ಹತ್ರ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ತುಂಬ ಖಾಲಿ ಇತ್ತು, ಜನ ಇರಲಿಲ್ಲ, ತುಂಬ ಪೀಸ್ಫುಲ್ಲಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಕೂಡ ಮಾಡಿಕೊಂಡ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಾಮಾಗಿದೆ. ಅಲ್ಲಿ ಗುರುಗಳ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತು ರುದ್ರಾಕ್ಷಿ ಅಲಂಕಾರ ಮತ್ತು ಹೂವಿನ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲಂಕಾರ ನೋಡೋದಕ್ಕೆ ಒಂದು ಚೆಂದ. ಅಲ್ಲಿ ಹೋಗಿ ಗುರುಗಳ ಮುಂದೆ ನಿಂತರೆ ಏನೋ ಒಂಥರ ರೋಮಾಂಚನವಾದ ಅನುಭವ ಆಗೋದಂತೂ ಸತ್ಯ. ಏಕೆಂದರೆ ಗುರುಗಳು ಅಲ್ಲಿ ಇದ್ದಾರೆ ಅನ್ನೋದೇ ಒಂದು ನಂಬಿಕೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರುದ್ರಾಕ್ಷಿಯಿಂದ ಅಲಂಕಾರ ಮಾಡಿದರೆ, ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಇದು ಶಿವಕುಮಾರ ಸ್ವಾಮಿ ಗದ್ದಿಗೆ ಅಂತ ಇಲ್ಲಿ ನೀವು ನೋಡಿರೋರಿಗೆ ಗೊತ್ತಿರುತ್ತೆ, ನೋಡಿಲ್ದವ್ರಿಗೆ ಶ್ರೀ ಶಿವಕುಮಾರ ಸ್ವಾಮಿ ಗದ್ದಿಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಗುರುಗಳ ದರ್ಶನ ಮಾಡಿದ ಮೇಲೆ ಆಬ್ವಿಯಸ್ಲಿ ಪ್ರಸಾದ, ಎಲ್ಲರೂ ಬಂದವರೆಲ್ಲ ಇಲ್ಲಿ ಪ್ರಸಾದ ಊಟ ಮಾಡಿಕೊಂಡೇ ಹೋಗೋದು. ಅಲ್ಲಿಂದ ಪ್ರಸಾದ ಊಟ ಮಾಡ್ಕೊಂಬಂದು ಮನೆಯಲ್ಲಿ ಬಂದು ಮಕ್ಕಳಿಗೆ ಕೇಕ್ ಕಟ್ ಮಾಡಿಸಿದ್ದೀವಿ ನೋಡಿ. ಹಿಂಗೆ ಫ್ರೆಂಡ್ಸ್, ನಾವಂತೂ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಕ್ಕಳ ಬರ್ತಡೇ ಆಚರಿಸ್ಕೊಳ್ತೀವಿ. ಯಾವುದೇ ಹಾಲಾಗಲಿ ಚೌಟ್ರಿ ಆಗಲಿ ಬುಕ್ ಮಾಡಿ ಮಾಡೋದು ಅವೆಲ್ಲ ನಾವು ಮಾಡೋದಿಲ್ಲ. ಯಾಕೆಂದರೆ ನನಗೆ ಹಿಂಗೆ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡೋದೇ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಸಿಂಪಲ್ಲಾಗಿ ನಾವೇ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ಎಂಜಾಯ್ ಮಾಡಿಸಿದ್ವಿ. ಮಕ್ಕಳು ಅಂತೂ ತುಂಬ ಖುಷಿ ಪಡ್ತಾರೆ. ನಾನು ಕಟ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ರು. ಸೊ ಹೇಳಿದ ಮಾತು ಕೇಳಲ್ಲ, ತುಂಬ ಹಠ ಮಾಡ್ತಾರೆ ಮಕ್ಕಳಂತೂ. ನೋಡಿ ನಿಮ್ಮ ಮಕ್ಕಳು ಹಿಂಗೇನಾ ಫ್ರೆಂಡ್ಸ್? ಹೆಂಗೆ ಕೈಗೆ ಮೈಗೆ ಎಲ್ಲ ಕೇಕ್ ಹಚ್ಕೊಂಡು ಯಾವ ಥರ ತಿಂತಾರೆ ನೋಡ್ತಾ ಇರ್ಬೋದು. ಮುಟ್ಟಬೇಡ ಅಂದಿದ್ದೆ ಮುಟ್ತಾರೆ, ಬೇಡ ಅಂದಿದ್ದೆ ಮಾಡ್ತಾರೆ ಫ್ರೆಂಡ್ಸ್. ಮಕ್ಕಳುಗಳು ಎಲ್ಲ ಮಕ್ಕಳು ಹಂಗೇನಾ ಇಲ್ಲ ನಮ್ಮ ಮಕ್ಕಳು ಮಾತ್ರ ನನಗಂತೂ ಗೊತ್ತಿಲ್ಲ. ತುಂಬ ಹಠ, ತುಂಬ ತುಂಟರು ಫ್ರೆಂಡ್ಸ್. ಸೊ ಈ ಥರ ನಾವು ಬರ್ತಡೇ ಆಚರಿಸ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಮಕ್ಕಳು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದೀನಿ. ಪ್ರತಿ ವರ್ಷವೂ ಹಿಂಗೆ ನಾವು ಸಿಂಪಲ್ಲಾಗಿ ಮಠಕ್ಕೆ ಹೋಗಿ ಬಂದು ಮನೆಯಲ್ಲಿ ಮನೆ ಮಟ್ಟಿಗೆ ಒಂದು ಸಿಂಪಲ್ಲಾಗಿ ಕೇಕ್ ತಗೊಂಬಂದು ಕಟ್ ಮಾಡಿಸ್ತೀನಿ ನೋಡಿ. ಈಗ ಅವ್ರ ಅಪ್ಪಾಜಿನ ಕರೆದ್ರು, ಬಾ ಅಪ್ಪಾಜಿ ನೀನು ಅಂತ ಕರೆದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ, ಕೇಕ್ ತಿನ್ಸೋಕ್ಕೆ. ನಮ್ಮನೆಯವ್ರಿಗೆ ಈ ಥರ ವೀಡಿಯೋದಲ್ಲೆಲ್ಲ ಇದು ಮಾಡೋಕ್ಕೆ ಇಷ್ಟ ಇಲ್ಲ. ಏನಂದರೆ ಮಕ್ಕಳು ಬಲವಂತಕ್ಕೆ ವೀಡಿಯೋದಲ್ಲಿ ಬಂದರು ಅಂತಲೇ ಹೇಳ್ಬೋದು. ಹ್ಯಾಪಿ ಬರ್ಡೇ ಸೋನು ಮೋನು, ಖುಷಿ ಆಯ್ತಾ?
ಹಾಗೆ ನಾವು ಮನೇಲೆಲ್ಲ ಕೇಕ್ ಕಟ್ ಮಾಡಿದ್ದಾದಮೇಲೆ ಹೊರಗಡೆ ಊಟ ಮಾಡೋಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಬಂದಿದ್ದು ಹೊಯ್ಸಳ ಫುಡ್ ಕೋರ್ಟ್ಗೆ. ಹೊಯ್ಸಳ ಫುಡ್ ಕೋರ್ಟಲ್ಲಿ ನೀವು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಫುಡ್ ಸಿಗುತ್ತೆ ಮತ್ತು ಟೇಸ್ಟಿ ಕ್ವಾಲಿಟಿ, ಯಾವುದ್ರ ಬಗ್ಗೆನೂ ಕಾಂಪ್ರಮೈಸ್ ಇಲ್ಲ. ತುಂಬ ಫುಡ್ಡಂತೂ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ತುಮಕೂರು ಅವರಾಗಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಹೊಯ್ಸಳ ಫುಡ್ ಕೋರ್ಟಲ್ಲಿ ಕ್ವಾಲಿಟಿ ಆಗಲಿ ಟೇಸ್ಟ್ ಆಗಲಿ ಹೆಂಗಿರುತ್ತೆ ಅಂತ. ಇಲ್ಲೂ ಅಷ್ಟೇ ನಾವು ಹೋಗಿದ್ದು ನೈಟ್ 9 ಗಂಟೆ ಆಗಿರೋದ್ರಿಂದ ಜನ ಕಡಿಮೆನೇ ಅಂತ ಹೇಳ್ಬೋದು. ತುಂಬ ಫ್ರೀಯಾಗಿತ್ತು ಹೋಟೆಲು, ಜಾಸ್ತಿ ರಶ್ ಕೂಡ ಇರಲಿಲ್ಲ. ನೋಡಿ, ನಾವೀಗ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರು ಬರೋವರೆಗೂ ಈ ಫಿಶ್ ಟ್ಯಾಂಕ್ನ ನೋಡ್ಕೋತಾ ಕೂತಿದ್ವಿ. ನಾವು ಆರ್ಡ್ರ್ ಮಾಡಿದ್ದು ಮಶ್ರೂಮ್ ಮಂಚೂರಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ರೋಟಿ ಮತ್ತು ಅಗೇನ್ ಮಶ್ರೂಮ್ ಬಟರ್ ಮಸಾಲ ಆರ್ಡ್ರ್ ಮಾಡಿದ್ವಿ. ಅದು ಬಂತು, ಸರ್ವ್ ಮಾಡ್ತಾಯಿದ್ದಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವಂತೂ ಈ ಹೊಯ್ಸಳ ಫುಡ್ ಕೋರ್ಟ್ಗೆ ಬರ್ತಾನೆ ಇರ್ತೀವಿ, ಯಾಕೆಂದರೆ ನನಗಂತೂ ತುಂಬ ಇಷ್ಟ. ನನಗಂತೂ ಪರ್ಸ್ನಲಿ ಮಶ್ರೂಮ್ ಅಂದ್ರೇ ತುಂಬ ಇಷ್ಟ. ಅದಕ್ಕೆ ಇವತ್ತು ಬರೀ ಎಲ್ಲ ಮಶ್ರೂಮ್ದೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಊಟ. ಸೊ ಊಟ ಮಾಡ್ಕೊಂಡು ಮತ್ತೆ ನಾವು ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನೋಡಿದಾಗ ನಿಮಗೆ ಒಂದು ಡೌಟು ಬರ್ತಾ ಇದೆ ಅನಿಸುತ್ತೆ. ಏಕೆಂದರೆ ಇಬ್ಬರು ಮಕ್ಕಳು ಬರ್ತಡೇನ ಒಂದೇ ಸತಿ ಯಾಕೆ ಮಾಡಿದ್ರು ಅಂದ್ಬಿಟ್ಟು. ಯಾಕೆಂದರೆ ಅವರು ಇಬ್ಬರು ಹುಟ್ಟಿದ್ದು ಒಂದೇ ದಿನ ಒಂದೇ ಟೈಮು. ಸೊ ಅದಕ್ಕೋಸ್ಕರ ನಾವು ಇಬ್ಬರು ಬರ್ತಡೇನ ಒಂದೇ ದಿನ ಸೆಲೆಬ್ರೇಟ್ ಮಾಡಿದ್ವಿ. ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನಮಗೆ ತುಂಬ ಖುಷಿ ವಿಷಯ ಇದು. ಯಾಕೆಂದರೆ ನಮ್ಮ ಮಕ್ಕಳು ಟ್ವಿನ್ಸ್ ಆಗಿರೋದ್ರಿಂದ ಒಂದೇ ಖರ್ಚಲ್ಲಿ ನಾವು ಬರ್ತಡೇನ ಒಂದೇ ದಿನ ಆಚರಿಸ್ತೀವಿ, ಪ್ರತಿ ವರ್ಷವೂ ಅಷ್ಟೇ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬರ್ತಡೇ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನೊಬ್ಬ ಚಿಕ್ಕ ಯೂಟ್ಯೂಬರು. ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.